ವೀಕ್ಷಕರೇ, ವೆಲ್ಕಮ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ. ನಾನಿವತ್ತಿದ್ದೀನಿ ನಮ್ಮ ಏರಿಯಾ ಸಂಜಯ್ ನಗರಲ್ಲಿ. ಯಾರ ಮನೆ ಗೊತ್ತಾ? ಪ್ರೇಮಾ ದೇವಿ ಅವ್ರ ಮನೇಲಿ. ಅವ್ರು ಇವತ್ತು ಯಾವ್ಯಾವ ಥರ ಅಡುಗೆ ಮಾಡ್ಕೊಡ್ತಾರೋ ನೋಡೋಣ. ಬನ್ನಿ 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 ಬನ್ನಿ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಏನೋ ಹೇಳಿದ್ರಿ? ಪ್ರೇಮಾ ದೇವಿ. ಪ್ರೇಮಾ ದೇವಿ ಅಂದ್ರೆ ಪ್ರೇಮ ದೇವತೆನಾ ನೀವು? ಇಲ್ಲ, ಗಾಡೆಸ್ ಆಫ್ ಲವ್? ಇಲ್ಲಪ್ಪ, ಆ ಥರ ಏನು ಇಲ್ವಾ? ಹಾಗಾದ್ರೆ ನೀವು ಯಾರನ್ನೂ ಪ್ರೀತಿನೇ ಮಾಡಲ್ವಾ? ಮಾಡ್ತೀನಿ, ಎಲ್ಲಾರನ್ನೂ ಲವ್ ಮಾಡ್ತೀನಿ. ಮತ್ತೆ ಇಲ್ಲ ಅಂತ ಹೇಳ್ತೀರಾ? you've got a beautiful smile. ಯಾವಾಗಲೂ ನಗಾಡ್ಕೊಂಡಿರ್ತೀರಾ ಯಾವಾಗಲೂ. ಸೊ ಐ ಆಮ್ ಹ್ಯಾಪಿ ಟು ಸಿ ಯು ಲೈಕ್ ದಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಲ್ಪ ಭಯ ಆಗ್ತಾ ಇದೆಯಾ? ಐ ಯು ನರ್ವಸ್? ಇಲ್ಲ, ಇಲ್ವಾ? ನಿಜವಾಗ್ಲೂ ನಿಜವಾಗ್ಲೂ ಖಂಡಿತ ಇಲ್ಲ. ಓ ಯಾ, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಯಾಕೆ ಅಂತ ಕೇಳಿ. ಯಾಕೆ ಯಾಕೆ ಹೇಳಿ? ಯಾಕೆ ಗೊತ್ತಾ, ಯಾವಾಗಲೂ ನನ್ನ ಪಾರ್ಟಿಸಿಪೇಟ್ ಮಾಡಕ್ಕೆ ಬರ್ತಾರಲ್ವಾ, ಅವ್ರು ಸ್ಟಾರ್ಟಿಂಗಲ್ಲಿ ಅಯ್ಯೋ ಮೇಡಮ್ ಸ್ವಲ್ಪ ನರ್ವಸ್ ಆಗ್ತದೆ ಮೇಡಮ್, ಸ್ವಲ್ಪ ಭಯ ಆಗ್ತದೆ ಮೇಡಮ್ ಅಂತ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ಫುಲ್ ಭಯ ಪಡ್ತಾ ಇರ್ತಾರೆ. ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಯಾವಾಗಲೂ ಅಂದ್ಕೊಳ್ಳೋದು, ಏನು ನಾನು ಅಷ್ಟೊಂದು ಭಯಂಕರವಾಗಿದ್ದೀನಾ ಅಥವಾ ಅಷ್ಟೊಂದು ಹೆದರಿಸ್ತೀನಾ ಅಂತ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಯು ಸ್ಮೈಲಿಂಗ್ ನೆಕ್ಸ್ಟ್ ಟು ಮೀ. ಓಕೆ, ಖುಷಿ ಆಗ್ತಿದ್ಯಾ? ನಾವು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಇಲ್ಲಿ ಬಂದಿದ್ದೀವಿ, ಅಡುಗೆ ಮಾಡ್ತಾ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ನಿಮ್ಮ ಟೀಮ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ಖುಷಿಗೆ ನನ್ಗೆ ಏನು ಹೇಳ್ಕೊಡ್ತೀರಾ? ನಿಮ್ಗ ನಾನು ಓಟ್ಸ್ ದೋಸೆ ಮತ್ತೆ ಹೀರೆಕಾಯಿ ಚಟ್ನಿ. ಓಕೆ, ಓಟ್ಸ್ ದೋಸೆ, ಹೀರೆಕಾಯಿ ಚಟ್ನಿ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ರಾ ಓಟ್ಸ್, ಚಿರೋಟಿ ರವೆ, ಎಣ್ಣೆ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಈರುಳ್ಳಿ, ಕಡಲೆಕಾಯಿ ಬೀಜ, ಕರಿಬೇವು, ಉಪ್ಪು, ಹೀರೆಕಾಯಿ. ಓಕೆ, ಹಾಗಾದ್ರೆ ಫಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ಳೋಣ? ಮೊದಲು ನಾವು ಈ ರಾ ಓಟ್ಸನ್ನ ಸ್ವಲ್ಪ ನೆನೆಸಾಕೋಣ. ಅದನ್ನು ಒಂದು ಅರ್ಧ ಗಂಟೆ ನೆನೆಸಾಕಬೇಕು. ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಹೀರೆಕಾಯಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಓಕೆ, ಓಟ್ಸ್ ಅಂತ ಹೇಳ್ತಿದ್ದೀರಾ, ಬಟ್ ನಮ್ಮನೆ ಓಟ್ಸ್ ಹಿಂಗಿಲ್ವಲ್ಲ. ಇದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಓಟ್ಸ್. ಎಸ್, ಇದು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನೋಡೋಕ್ಕೆ ಅವಲಕ್ಕಿ ಥರ ಇದೆ, ಅವಲಕ್ಕಿ ಅನ್ಕೋಬೇಡಿ. ಇದು ಓಟ್ಸೇನೆ, ರಾ ಓಟ್ಸು. ಅಂದರೆ ಈಗ ಇದು ಜೋಳ, ಏಕದಳ ಧಾನ್ಯ ಅಂತ ಹೇಳ್ತಾರೆ. ಜೋಳ, ರಾಗಿ ಹೇಗೋ ಹಾಗೆ ಇದು ಓಟ್ಸ್, ಇದು ಒಂದು ಧಾನ್ಯ. ಇದನ್ನ ರಾ ಇದಷ್ಟೇ. ಇಲ್ಲಿ ಸ್ವಲ್ಪ ಸಿಕ್ಕೋದೆಲ್ಲ ಇನ್ನೂ ಸ್ವಲ್ಪ ಇದು ಮಾಡಿರ್ತಾರೆ, ಇನ್ನೂ ತೆಳ್ಳಗೆ, ಇನ್ನೂ ಸಾಫ್ಟ್ ಆಗಿರುತ್ತೆ. ಇದು ರಾ ಓಟ್ಸು. ಓಕೆ, ಇದ್ರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ ಅಥವಾ ಕಡಿಮೆ? ಇದ್ರಲ್ಲಿ ಜಾಸ್ತಿ ಫೈಬರ್, ಇದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ರಾ. ಓಕೆ, ಇದನ್ನ ಫಸ್ಟ್ ನೆನೆಸ್ಕೋಬೇಕು. ಈಗ ಇದು ನೋಡಿ, ಚಿರೋಟಿ ರವೆ. ಓಕೆನಾ? ಚಿರೋಟಿ ರವೆ 1 ಕಪ್. 1 ಕಪ್ ಇಲ್ಲ, ಅದು ಒಂದು ಮುಕ್ಕಾಲಿದೆ ಚಿರೋಟಿ ರವೆನಾ? ಓಕೆ, ಒಂದು ಈಕ್ವಲ್ ಮೆಜರ್ಮೆಂಟು. ಸ್ವಲ್ಪ ಓಟ್ಸ್ ಜಾಸ್ತಿ ಹಾಕಿದ್ರು ಏನು ತೊಂದರೆ ಇಲ್ಲ, ಚೆನ್ನಾಗೇ ಆಗುತ್ತೆ. ಅಂದರೆ 1 ಕಪ್ ಅಷ್ಟು ಹಾಕೊಳ್ಳೋಣ. ಇದು ನೋಡೋಕೆ ಅವಲಕ್ಕಿ ಥರ ಕಾಣಿಸುತ್ತಲ್ಲ. ಸೊ 1 ಕಪ್ ಅವಲಕ್ಕಿ, 1/4 ಕಪ್ ಚಿರೋಟಿ ರವೆ. ಓಕೆ, 1 ಕಪ್ ಓಟ್ಸ್. ಖಂಡಿತ ನೀವೇ ನನಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಓಕೆ, ಹಾಕೊಂಡೆ. ನೆಕ್ಸ್ಟು ಚೂರು ಉಪ್ಪು ಹಾಕೋಣ. ಇದು ಉಪ್ಪಿಲ್ಲ ಅಂದರೆ ಉಪ್ಪು ಹಾಕ್ತಿದ್ದೀರಾ? ಅಯ್ಯೋ ಇಲ್ಲ ರೀ, ಚಿನ್ನದ ಸ್ಪೂನ್ ಇಲ್ಲ, ಚಿನ್ನದ್ದೆಲ್ಲ ಇದು ಕೋಟೆಡ್. ನೀರು ಕೊಡಿ. ಹಾಕ್ಲಾ? ಹಾಂ, ಹಾಕಿ. ಇಷ್ಟು ಹಾಕ್ಲಿ ಹೇಳಿ. ನೀರು ಎಷ್ಟು ಹಿಡಿಸುತ್ತೆ ಅಂತ ಹೇಳಿದ್ರೆ, ಇದು ನೆನೆಸಿಟ್ರೆ, ಈಗ ನಾವು ಕಡಲೆಕಾಳು ಅಥವಾ ಅಕ್ಕಿ ಇದು ಬಿಡಿ, ಇವಾಗ ಇದು ನೆನೆಸ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಮತ್ತೆ ನಾವು ಸ್ವಲ್ಪ ನೀರು, ನಮ್ಮದು ದೋಸೆ ಹಿಟ್ಟಿರುತ್ತಲ್ಲ ಆ ಅದಕ್ಕೆ ಬರೋಕ್ಕೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ಇದು ನೆನ್ಕೊಳ್ಳಿ. ಈ ಓಟ್ಸ್ ಕೂಡ ಅಷ್ಟೇ ಅಲ್ವಾ, ಇದು ನೆಂದಿದ ತಕ್ಷಣ ಜಾಸ್ತಿ ಇದಾಗ್ಬಿಡುತ್ತೆ. ಹೌದು, ಹಿಟ್ಟು ಥರ ಆಗೋಗುತ್ತೆ, ಕಲ್ಸೋಗ್ಬಿಡುತ್ತಲ್ವಾ ನೀಟಾಗಿ. ನುಣ್ಣಗೆ ಕಲ್ಸೋಗ್ಬಿಡುತ್ತೆ. ಓಕೆ, ಇದನ್ನ ಅಲ್ಲಿ ಇಟ್ಬಿಡೋಣ, ನೆನ್ಕೊಳ್ಳಿ. ಬೇಡ ಇವಾಗ ಸದ್ಯಕ್ಕೆ. ಈಗ ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದಿಟ್ಕೊಳ್ಳೋಣ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ. ಹೌದು, ಮಕ್ಕಳಿಗೆ ಈಗ ಇದು ಹೀರೆಕಾಯಿ ಚಟ್ನಿ ಮಕ್ಕಳು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಗೊತ್ತಲ್ವಾ ನಿಮಗೆ? ಎಲ್ಲ ತರಕಾರಿಯಿಂದ ಅಂತಾರೆ, ಮಕ್ಳಿಗೆ ತರಕಾರಿ ತಿನ್ಸೋದೇ ಕಷ್ಟ. ಆಗಲೇ ನೋಡಿ ಸಿಪ್ಪೆ ಎಲ್ಲ ಬರ್ತಾ ಇದೆ ಬಿಟ್ಕೊಂಡು. ಇನ್ನು ಸ್ವಲ್ಪ ಹಿಂಗೆ ಉಜ್ಜಿಬಿಟ್ರೆ ನಮ್ಮ ಕೆಲಸನೇ ಕೊಡಲ್ಲ, ಸುಮ್ಮನೆ ಅಂದ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಓಕೆ, ಸೂಪರ್. ಓಕೆ, ಇದಾಗಲಿ ಅಲ್ಲ. ಓಕೆ, ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಹೆಚ್ಕೊಳ್ಳೋಣ. ಇದು ಚಟ್ನಿಗೆ. ಓಕೆ, ನೆಕ್ಸ್ಟ್ ಈಗ ಈರುಳ್ಳಿ ಹೆಚ್ಕೊಳ್ಳೋಣ. ಹೆಚ್ಕೊಳ್ಳೋಣ.
ಟೊಮೊಟೊ ಹೆಚ್ಕೊಳ್ಳೋಣ. ಈಗ ಒಂಚೂರು ಶುಂಠಿ ಹೆಚ್ಕೊಂಬಿಡೋಣ. ಮೆಣಸಿನ್ಕಾಯಿ ಏನದು ಗ್ರೈಂಡ್ ಮಾಡ್ಕೋತೀರಾ? ಇಲ್ಲ ಅಲ್ವಾ, ಗ್ರೈಂಡ್ ಮಾಡ್ಕೋತೀರಾ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ. ಓಕೆ, ಏನಾಗ್ತಿದೆ ಹೇಳ್ಬಿಡಿ, ನಿಮ್ಮ ಪ್ರಾಬ್ಲಮ್ ಏನು? ಅಯ್ಯೋ, ನನಗೆ ತುಂಬಾ ಶೆಕೆ ಆಗ್ತಾ ಇದೆ. ಲೈಟ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಶೆಕೆ ಆಗ್ತಾ ಇದೆ. ಅಯ್ಯೋ ಬೇಡಪ್ಪ, ಬಿಡ್ವಾ? ಟಚಪ್ ಎಲ್ಲ ಏನು ಬೇಡ. ಪರವಾಗಿಲ್ಲ, ಇವ್ರಿಗೆ ಟಚಪ್ ಕೊಡಿಸ್ಕೊಂಡು ಬೇಗ ವಾಪಸ್ ಬರ್ತೀನಿ. ಅಷ್ಟರಲ್ಲಿ ಇದು ಕಾಯ್ದಿರುತ್ತೆ. ನೀವು ಒಂದು ಸಣ್ಣ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ. ವೀಕ್ಷಕರೇ, ನೋಡಿದ್ರಲ್ವಾ, ಓಟ್ಸು ಫೈಬರ್ ಐಟಮ್, ಅದು ಡಯಟ್ ಐಟಮ್. ಇದರಲ್ಲೇ ಎಷ್ಟೊಂದು ವೆರೈಟಿ ಮಾಡ್ಕೊಡ್ತಿದಾರಲ್ವಾ? ನಿಮಗೂ ಇದೇ ರೀತಿ ವೆರೈಟೀಸ್ ಮಾಡಕ್ಕೆ ಬರುತ್ತಾ? ಅದು ಓಟ್ಸಲ್ಲಿ, ಅದು ಡಯಟ್ ಐಟಮ್ಸಲ್ಲಿ? ಹಾಗಾದರೆ ಬೇಗ ನಿಮ್ಮ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಓಕೆ, ತವಾಕಾಯ್ತು, ನಮ್ಮ ಮ್ಯಾಡಮ್ಗೂ ಟಚಪ್ ಕೊಟ್ಟಾಯ್ತು. ಬನ್ನಿ ಮುಂದೆ ಕಾರ್ಯಕ್ರಮ ಏನು ಮಾಡೋಣ ಅಂತ ನೋಡೋಣ. ಓಕೆ, ತವಾಕಾಯ್ತಲ್ವಾ? ಆಯ್ತಲ್ವಾ? ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಏನು? ಹೀರೆಕಾಯಿ, ಇದು ಟೊಮೊಟೊ, ಓಕೆ, ಆನಿಯನ್ನ, ಈರುಳ್ಳಿ ಎಲ್ಲ ನೋಡಿ ಒಟ್ಟಿಗೆ ಹಾಕ್ತೀನಿ. ಆಮೇಲೆ ಎಣ್ಣೆ ಹಾಕಲ್ಲ. ಡಯಟ್ ಮಾಡೋರಿಗೆ ಎಷ್ಟು ಒಳ್ಳೆಯದು ಗೊತ್ತಾ? ಇಲ್ಲ ಕೊಲೆಸ್ಟ್ರಾಲ್. ಆಮೇಲೆ ತೆಂಗಿನಕಾಯಿ ಹಾಕ್ತಾ ಇಲ್ಲ ನಾನು. ಇನ್ನೇನು ಬಿಟ್ಟಿದ್ದೀನಿ, ಆಮೇಲೆ ಏನಾದರೂ ಮರೆತುಬಿಟ್ರೆ ಹೋಗ್ತೀನಿ ತಡಿ. ಈಗ ಬೆಳ್ಳುಳ್ಳಿ ತಗೊಳ್ಳಿ. ಬೆಳ್ಳುಳ್ಳಿ ಬಗ್ಗೆ ಗೊತ್ತಾ ನಿಮ್ಗೆ ಏನಾದರೂ? ಬೆಳ್ಳುಳ್ಳಿ ಬಗ್ಗೆ ಹೇಳ್ಬಿಡಿ ನೀವೇ. ಬೆಳ್ಳುಳ್ಳಿ, ನೀವು ಡಯಟಿಷಿಯನ್ ಅನ್ಸುತ್ತೆ ಅಲ್ವಾ? ಇಲ್ಲ, ಸ್ವಲ್ಪ ಗೊತ್ತಷ್ಟೇ ಅದ್ರ ಬಗ್ಗೆ. ಸ್ವಲ್ಪ ಇದು ಬೆಳ್ಳುಳ್ಳಿ ಉಪಯೋಗಿಸೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಈ ಬ್ಲಾಕೇಜಸ್ ಏನಾದರೂ ಇದ್ದರೆ ಅದೆಲ್ಲ ಇದು ಬ್ಲಡ್ನ, ರಕ್ತನ ತುಂಬ ಥಿನ್ ಮಾಡುತ್ತೆ. ದಿನ ಇದನ್ನು ಆರೋಗ್ಯದಲ್ಲಿ ಊಟದಲ್ಲಿ ಉಪಯೋಗಿಸೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಆಯ್ತಲ್ಲ, ಇದು ನೋಡಿ ನಾನು ಎಣ್ಣೆ ಹಾಕದೆ ಮಾಡ್ತಾ ಇದ್ದೀನಿ. ಈಗೆಲ್ಲ ಸ್ಲಿಮ್ ಆಗಬೇಕು. ಆಯಿಲಿ ಕಾಣಿಸ್ತಿದೆ ಅಲ್ಲ? ಇಲ್ಲ, ಅದು ವಾಟರ್ ಅದರಲ್ಲೇ ಬೆಂದ್ಕೊಳ್ಳುತ್ತೆ. ಇದು ಎಣ್ಣೆ ಹಾಕ್ಬಿಟ್ಟೆ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಬೇಕಾದ್ರೆ ಟೇಸ್ಟ್ಗೆ ನಿಮ್ಗೆ ಬೇಕು ಅಂದರೆ ನೀವು ಹಾಕೋಬೋದು. ಆಯ್ತಾ? ಫ್ರೈ ಆಯ್ತಾ? ಇದು ಆಯ್ತು ಆಲ್ಮೋಸ್ಟ್. ನೋಡಿ ಎಷ್ಟು ಚಿಕ್ಕದಾಯ್ತಲ್ವಾ? ಎಲ್ಲ ಫುಲ್ ಶಿಂಕ್ ಆಗೋಯ್ತಲ್ಲ? ಹೌದು. ಈಗ ಇದನ್ನ ತೆಗಿಯೋಣ. ಜೀರಿಗೆ ಮತ್ತೆ ಈ ಶುಂಠಿ ಲೇಟಾಗಿ ಹಾಕೋಬೇಕಾ? ಇಲ್ಲ, ಇದೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಆಯ್ತು, ಆಫ್ ಮಾಡಿದೆ ನಾನು. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ರೈಟ್. ಓಕೆ, ಆಫ್ ಮಾಡಿದ್ದೀನಿ ನಾನು. ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಆಗಿದೆ ಅಲ್ವಾ? ಆಗಿದೆ. ಸೊ ಆರಿದೆ, ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಇಟ್ ಇಸ್ ರೆಡಿ ಟು ಗೋ. ಮಿಕ್ಸಿನೆಲ್ಲ ಹಾಕಿ ಸ್ವಲ್ಪ ರವೆ ಥರ ಒಂದು ರೌಂಡ್ ತಿರುಗಿಸ್ಬಿಡೋಣ. ಆಮೇಲೆ ಇದನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡೋಣ. ಒಂದು ರೌಂಡ್ ತಿರುಗಿಸ್ಕೊಡಿ, ಇಲ್ಲಿ ಹೇಳ್ತೀನಿ. ನೀವು ರೌಂಡ್ ಅಲ್ಲ, ಮಿಕ್ಸಿನೆಲ್ಲ ಹಾಕಿ ಹೇಳ್ಬೇಕು ತಾನೆ, ಸುಮ್ಮನೆ ಏನೇನೋ ಮಾತಾಡ್ತೀರಪ್ಪ ನೀವು. ಸಾಕು ಬಿಡಿ, ಸಾಕು. ಕಪ್ಪಿಗೆ ಹಾಕೊಳ್ಳ? ಇಲ್ಲ ಬೇಡ, ಅದಕ್ಕೆ ಇದನ್ನೆಲ್ಲ ಹಾಕಬೇಕು ಮತ್ತೆ. ಅಂದ್ರೆ ಇದಕ್ಕೇನೆ ಹಾಕೋಬೇಕಾ? ಹೌದೌದು. ಬಟ್ ನೋಡ್ಬಿಡಿ ಕರೆಕ್ಟ್ ಆಗಿ ಇದ್ರ ಜೊತೆಲಿ ಇನ್ನೊಂಚೂರು ಆಗುತ್ತೆ. ಸಾಕೋದು, ತುಂಬಾ ನುಣ್ಣಗೆ ರುಬ್ಬಬಾರದು. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ. ಏನು ಮಾಡಿ ಯೋಚನೆ ಮಾಡಿ ಹಾಕ್ಬೇಕಾ ಇಲ್ವಾ ಅಂತ. ಹಾಕೋಣ ಅಂದ್ರೆ ಹಾಕೋಣ, ಇಲ್ಲ ಅಂದ್ರೆ ಬೇಡ. ಇದನ್ನ ಹಾಕೋಣ. ಆಮೇಲೆ ಒಂಚೂರು ಉಪ್ಪು ಹಾಕೋಣ. ಅದಕ್ಕೊಂದು ಅರ್ಧನಾ? ರುಚಿಗೆ ತಕ್ಕಷ್ಟು. ಕೆಲವರಿಗೆ ಜಾಸ್ತಿ ಉಪ್ಪು ಬೇಕು, ಕೆಲವರಿಗೆ ಕಡಿಮೆ ಬೇಕು. ಇದಕ್ಕಿಷ್ಟು ಸಾಕು ಅನ್ಕೋತೀನಿ. ಇದನ್ನ ನೀವು ರುಬ್ಕೊಳ್ತಾ ಇರಿ, ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಓಕೆ, ಸೂಪರ್. ನೋಡ್ತೀರಾ ತರಿಯಾಗಿದೆಯಾ? ಓ, ತರಿಯಾಗಿ ಸಖತ್ತಾಗಿದೆ ನೋಡಿ. ಸಾಕಾ? ಆಯ್ತು, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಚಟ್ನಿ ಕೊಡಿ, ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲ ಇದಾ? ಸ್ಮೆಲ್ ಬರ್ತಾ ಇದೆಯಾ ಸೌಮ್ಯ? ಓ, ಸೂಪರ್ ಆಗಿ ಬರ್ತಿದೆ. ಏನು ಸ್ಮೆಲ್ ಬರ್ತಾ ಇದೆ? ಕಡಲೆಕಾಯಿ ಬೀಜ. ಕರೆಕ್ಟ್. ಬೇಕಾದರೆ ಹಿಂಗೆ ಹಾಕ್ಕೋಬೋದು. ಕೆಲವ್ರಿಗೆ ಇಷ್ಟ ಆಗುತ್ತಲ್ಲ ಅದ್ರದ್ದು ಸ್ಮೆಲ್ಲು, ಕೆಲವ್ರಿಗೆ ಇಷ್ಟ ಆಗಲ್ಲ. ಶಬ್ದ ಬರ್ತಾ ಇದೆ ಅಲ್ವಾ? ಓ, ಎಲ್ಲ ಎಗುರ್ತಾ ಇದೆ. ಹೀಗೆ ಕರ್ಬೇವಿನ ಸೊಪ್ಪಲ್ಲಿ ತುಂಬ ಐರನ್ ಇರುತ್ತೆ. ನಾವೆಲ್ಲ ಬೆಟ್ಟು ತೆಗೆದಾಕ್ಬಿಡ್ತೀವಿ. ಯಾರು ತಿನ್ನೋದೇ ಇಲ್ವಾ? ಅದರಲ್ಲಿ ತುಂಬ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಆಯ್ತು, ಆಯ್ತಲ್ಲ? ಓಕೆ, ಇವಾಗ ಇದಕ್ಕೆ ಹಾಕೋಣ.
ಸೌಮ್ಯ, ಚಟ್ನಿ ರೆಡಿ ಆಯಿತು. ಈಗ ನಾವು ಓಟ್ಸ್ ದೋಸೆಗೆ ಈಗ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೂಪರ್. ಈಗ ಅದು ಏನಾಗಿದೆ ನೋಡೋಣ, ಓಟ್ಸು ಯಾವ ಥರ ನೆಂದಿದೆ ಅಂತ. ಎಷ್ಟೊಂದು ಕ್ವಾಂಟಿಟಿ ಎಷ್ಟೊಂದು ಆಗಿದೆ ನೋಡಿ. ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಈಗ ಇದಕ್ಕೆ. ಈಗ ದೋಸೆ ಹಿಂಗೆ ಹಾಕೋಕ್ಕಾಗಲ್ಲ ಅಲ್ವಾ? ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಇದು ರಾ ಓಟ್ಸ್ ಅಲ್ವಾ, ನೋಡಿ ನೆಂದೇ ಇಲ್ಲ, ಹಾಗಾಗೇ ಇದೆ. ನಮ್ಮ ಮಾಮೂಲಿ ಓಟ್ಸ್ ಅಂದ್ರೆ ಎಷ್ಟು ಬೇಗ ಕಲಸೇ ಹೋಗ್ಬಿಡುತ್ತೆ, ನೀರಲ್ಲಿ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ಇದು ರಾ ಆಗಿರೋದ್ರಿಂದ ಕರಗಿಲ್ಲ, ಇದರಲ್ಲಿ ಫೈಬರು ತುಂಬ ಇರುತ್ತೆ. ಸೊ ಇವಾಗ ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ. ಹಿಡಿಯುತ್ತೆ ಹುಷಾರು. ಒಳಗಡೆನೆ ತಿರ್ಸಿ ಅಂದರೆ ಮೇಲೆ ಎತ್ಬಿಟ್ರೆ ಸಿಡ್ದುಬಿಡುತ್ತೆ. ಸಾಕು ಅನ್ಸುತ್ತೆ. ಆಗಿದೆಯಾ? ಆಗಿದೆ ಅನ್ಸುತ್ತಾ? ಯಾಕೆ? ಇನ್ನೂ ಸ್ವಲ್ಪ ಏನೋ ಸಿಗ್ತಾ ಇದೆ ಅಲ್ವಾ, ಫೈಬರ್ ಥರ ಕಾಣಿಸ್ತಿದೆ. ನನಗೇನು ಸಿಕ್ಲಿಲ್ಲಪ್ಪ. ಹೌದಾ? ಸರಿ, ಮಾಡಿ ನೋಡೋಣ. ಏನಪ್ಪ ರುಚಿ ಮಾಡೋಣ. ರುಚಿ ನೋಡೋಣ ನಾನೇ ಕೊನೆಗೆ. ಓಕೆ, ಎಲ್ಲ ಬಿಟ್ಟಿದ್ದೀನಿ. ಇದು ಕೊಡ್ತೀರಾ? ಏನು ಕೊಡ್ತೀರಾ? ತವಾ ಕೊಡಿ. ಕೊಡ್ತೀವಿ. ಓಕೆ, ಇದು ಕಾಯಿಲಿ ಚೆನ್ನಾಗಿ, ಆಮೇಲೆ ನೋಡಿ ಸರ್. ಓಕೆ, ಅದು ಕಾಯಿಲಿ. ಆದರೆ ಒಂದು ಕ್ವೆಶ್ಚನ್ ನಿಮಗೆ. ಹೇಳಿ. ಆಮೆಗಳನ್ನ ನೀರಲ್ಲಿ ನೋಡಿರ್ತೀನಿ, ದಡದ ಮೇಲೆ ನೋಡಿರ್ತೀನಿ, ಎಲ್ಲ ಮನೆಗಳಲ್ಲಿ ಸಾಕೋದು ನೋಡಿರ್ತೀನಿ. ಕೈ ಮೇಲೆ ಬಿಟ್ಕೊಂಡು ಓಡಾಡೋರ್ನ ನಾನು ಎಲ್ಲೂ ನೋಡಿಲ್ವಾ? ನನ್ನ ನೋಡಿ. ಮೈ ಗಾಡ್, ಏನಿದು? ಆಮೇಲೆ ಸಾಕಿದ್ದೀರಾ? ಕೈ ಮೇಲೆ ಇರುತ್ತಾ? ಏನಾದ್ರೂ ಓಡೋಗ್ಬಿಡುತ್ತಾ? ಇಲ್ಲ, ಇಲ್ಲೇ ಇರುತ್ತೆ. ಇಲ್ಲೇ ಇರುತ್ತೆ. 24/7 ಇರುತ್ತಾ? ಇರುತ್ತೆ. ಅಂದ್ರೆ ಯಾವಾಗ್ಲೂ ಆಮೇಲೆ ಇಟ್ಕೊಂಡೇ ಓಡಾಡ್ತಿರ್ತೀರಾ? ಎಲ್ಲ ಕಡೆ ಓಡಾಡ್ತಿರ್ತೀರಾ? ಇಲ್ಲಪ್ಪ, ನನಗೆ ತುಂಬಾ ಇಷ್ಟ ಆಯ್ತು, ಎಲ್ಲೋ ನೋಡಿದೆ, ಅದಕ್ಕೆ ಇಷ್ಟ ಆಯ್ತು ತಗೊಂಡೆ. ಅದಕ್ಕೆ ನೀವು ಎಲ್ಲ ನೋಡ್ಲಿ ಅಂತ ಹಾಕೊಂಡ್ಬಂದೆ ಅಷ್ಟೇ. ನೋಡ್ಲಿ ಅಂತ ಹಾಕೊಂಡ್ಬಂದ್ರೆ? ಖಂಡಿತ ಯಾರು ನೋಡಿರ್ಲಿಕ್ಕಿಲ್ಲ ಈ ತರದ್ದು. ಆಮೇಲೆ ನೋಡಿದೀರಾ? ಹೋಗಿದೆ. ಎಲ್ಲಿ ಸಿಕ್ತು? ನಾನು ತಗೊಳ್ಳಿಲ್ಲ. ನನ್ಗೆ ಸಾಕಕ್ ಇಷ್ಟ ಆಗುತ್ತೆ, ನನ್ಗೆ ತೋರ್ಸ್ಕೊಳಕ್ ಇಷ್ಟ ಆಗಲ್ಲ. ಓಕೆ, ನನಗೆ ತೋರ್ಸ್ಕೊಳಕ್ ಇಷ್ಟ ಆಯ್ತು. ಹೌದಾ? ಇಟ್ಸ್ ವೆರಿ ಪ್ರಿಟಿ. ಅದು ತಲೆ ಬೇರೆ ಹೆಂಗ್ ಅಲ್ಲಾಡ್ತಿದೆ. ಹೌದು, ತಲೆ ಅಲ್ಲಾಡುತ್ತೆ, ಬಾಲ ಅಲ್ಲಾಡುತ್ತೆ, ಕಾಲು ಎಲ್ಲ ಅಲ್ಲಾಡುತ್ತೆ. ಎಲ್ರು ನಿಮ್ಮ ತರ ಎಲ್ರು ಕೇಳ್ತಾರೆ ಹಾಕೊಂಡಾಗ. ಓಕೆ, ಆಮೇಲೆ ಮಾತಾಡ್ಸಿದ್ದಾಯ್ತು. ತವಾ ಕಾಯ್ಬೇಕು ಇನ್ನೂ ಸ್ವಲ್ಪ, ಅದಕ್ಕೆ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ವೀಕ್ಷಕರೇ, ನೀವು ಒಂದು ಸಣ್ಣ ಬ್ರೇಕ್ ತಗೊಂಡ್ ಬನ್ನಿ. ಟೇಕ್ ಅ ಬ್ರೇಕ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್, ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ, ತವಾ ಕಾಯ್ದಿದ್ಯಾ? ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಹಾಡ್ತೀರಾ ಅಂತ ಅವಾಗಲೇ ಹೇಳಿದ್ರಿ ಅಲ್ವಾ? ಸೊ ದಯವಿಟ್ಟು ಒಂದೆರಡು ಲೈನ್ ಹಂಗೆ ಬಿಟ್ರೆ 2 ಲೈನ್ ಆದ್ರೆ ಕಿವಿ ತಂಪು ಮಾಡ್ಕೋತೀವಿ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ. ನಿಮ್ಮ ವಾಯ್ಸೇ ಅಂದ. ಥ್ಯಾಂಕ್ ಯು. ಸೂಪರ್ ಆಗಿ ಆಡಿದ್ರಿ. ಥ್ಯಾಂಕ್ ಯು. ಕಲ್ತಿದ್ರಾ? ಇಲ್ಲ, ಕಲ್ತಿದ್ದೆ ಅಂದರೆ ಸುಮ್ಮನೆ ಹೀಗೆ ಕಲ್ತ್ಕೊಳ್ಳೋದು. ಸಂಗೀತ ಏನು ಕಲ್ತಿಲ್ಲ ನಾನು. ಸೂಪರ್ ಆಗಿ ಆಡಿದ್ರಿ. ಓಕೆ, ದೋಸೆ ಹಾಕ್ಬಿಡೋಣ. ಖಂಡಿತ. ಸಿಕ್ಕಾಬಡೆ ಕಾಯ್ದೋಗಿದೆ. ಅದು ನಿಮ್ಮ ಹಾಡು ಕೇಳಿ 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 ಸಿಕ್ಕಾಬಡೆ ಹಂಗೆ ರೊಚ್ಚಿಗೆ ಬಿಟ್ಟಿದೆ. ಏನು ಗೊತ್ತಾ ಸೌಮ್ಯ, ಇದಕ್ಕೆ ದೋಸೆ ಹಾಕುವಾಗ ಎಣ್ಣೆ ಹಾಕ್ಬಾರ್ದು. ಎಣ್ಣೆ ಹಾಕಿದ್ರೆ ದೋಸೆ ಬರೋದೇ ಇಲ್ಲ, ಅದು ವಾಪಸ್ಸು ಸೋಟ್ ಜೊತೆ ಬರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನೋಡಿ, ಈ ಥರ ವಾಪಸ್ ಬಂದುಬಿಡುತ್ತೆ. ಒಂಚೂರು ಏನಾದರೂ ಆಯಿಲ್ ಇದ್ದರೆ ಹಾಕ್ಕೊಡಿ. ಮುಚ್ಚಬೇಕು. ಏನು ಗೊತ್ತಾ, ಮುಚ್ಚಲಿಲ್ಲ ಅಂದರೆ ಎಲ್ಲ ಕ್ರಾಕ್ ಬರುತ್ತೆ. ಸೀಳ್ ಬಿಟ್ಕೊಂಡ್ಬಿಟ್ಟಿರುತ್ತೆ. ಮುಚ್ಚಿ ಬೇಯಿಸ್ಬೇಕು. ಹೇಗೆ ನಿಮ್ಮ ಫ್ಯಾಮಿಲಿ ತುಂಬ ಕೋಆಪ್ರೇಟ್ ಮಾಡ್ತಾರಾ? ಖಂಡಿತ ಮಾಡ್ತಾರೆ. ಅದೆಂತದ ಅದು ನಗು? ಪ್ಲಸ್ಸು ಮೈನಸ್ಸು ಎಲ್ಲ ಇರುತ್ತೆ. ಜಗಳನೂ ಆಡ್ತೀವಿ, ಇದು ಮಾಡ್ತೀವಿ. ಲಾಟ್ಸ್ ಆಫ್ ಪ್ಲಸ್ಸಾ ಮೈನಸ್ಸಾ? ಪ್ಲಸ್ಸು ಮೈನಸ್ ಎರಡು ಈಕ್ವಲ್ ಆಗಿದೆ. ಸೊ ಯಾರು ಜಾಸ್ತಿ ನಿಮ್ಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ನಮ್ಮ ಹಸ್ಬೆಂಡು ಮಾಡ್ತಾರೆ. ಅವರು ಹಸ್ಬೆಂಡೂ ಮಾಡ್ತಾರೆ, ಸ್ವಲ್ಪ. ಅದಕ್ಕೆ ಒಂದೊಂದ್ಸಲ ಮಾಡಲ್ಲ, ಒಂದ್ಸಲ ಮಾಡ್ತಾರೆ. ಸೊಸೈಟಿ ಡಿಮ್ಯಾಂಡ್ ಮಾಡ್ತಾರಾ?
ಇಲ್ಲ ಪಾಪ ಅವಳೇನು ಆ ಥರ ಡಿಮ್ಯಾಂಡ್ ಮಾಡಲ್ಲ, ಅವಳಿಗೂ ಸ್ವಲ್ಪ ಟ್ರೆಡಿಷನಲ್ ಫುಡ್ಡೇ ಇಷ್ಟ. ಹೌದಾ? ನಿಮಗೆ ನೀವು ಫುಲ್ಲು? ನಾನು ಎಲ್ಲನೂ ತಿಂತೀನಿ, ಎಲ್ಲನೂ. ಪಾರ್ಟಿ ನಿಮ್ಗೆ ಗೊತ್ತಿಲ್ಲ ಹೇಗೆ ಹೋಗ್ತೀವಿ ಅಂತ. ತುಂಬಾ ಫ್ರೆಂಡ್ಸ್ ಇದಾರಲ್ವಾ, ಪಾರ್ಟಿ ಎಲ್ಲ ಮಾಡ್ತೀರಾ ನೀವು? ತುಂಬಾ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಕಿಟ್ಟಿ ಪಾರ್ಟಿ, ಅವ್ರ ಮನೆ ಪಾರ್ಟಿ ಇವ್ರ ಮನೆ ಪಾರ್ಟಿ ಅಂತ ತಿಂದು ತಿಂದು ಚೆನ್ನಾಗಿ ಅಯ್ಯೋ ದೋಸೆ ನಿಮ್ಮ ಜೊತೆ ಮಾತಾಡ್ಕೊಂಡು ದೋಸೆ ಸೀದೋಯ್ತು. ಬಟ್ ನನ್ಗೇನು ಅನ್ನಿಸ್ತು ಗೊತ್ತಾ, ಇಷ್ಟೆಲ್ಲ ಮಾತಾಡ್ಸಿದಿಲ್ಲ, ಎಲ್ಲೋ ಸೌಟ್ ಎತ್ಕೊಂಡು ಹೊಡಿಯೋಕ್ಕೆ. ನಾನು ಏನಪ್ಪ ಈ ಥರ ರೊಚ್ಚಿಗೆ ಎದ್ಬಿಟ್ರು ನೀವು? ಇಲ್ಲ ಇಲ್ಲಪ್ಪ, ಅದು ಸೀದೋಗ್ಬಿಡ್ತಲ್ಲ ಅಂತ ತಕ್ಷಣ. ಗುಡ್ ಎಕ್ಸ್ಪ್ರೆಷನ್. ಓಕೆ, ದೋಸೆ ರೆಡಿ. ಅದು ಸ್ವಲ್ಪ ಜಾಸ್ತಿ ಬೆಂದ್ಬಿಡ್ತು. ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಹಾಕ್ಲಾ? ಓಕೆ ಹಾಕಿ, ಗೊತ್ತಾಗುತ್ತಲ್ವಾ ನಿಮ್ಗೂ. ಬಟ್ ಇದು ರಾ ಓಟ್ಸೆ ನನಗೆ ಗೊತ್ತಿಲ್ಲ ನೋಡಿ. ಸಿಗುತ್ತೆ, ಚೆನ್ನಾಗಿ ಹಾಕ್ತೆ ನಾನು ದೋಸೆ, ಖಂಡಿತ. ನೋಡಿದ್ರಾ? ನೋಡಿ ಇವಾಗ ಎಣ್ಣೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಅದು ಬಟ್ಟು ಮುಂಚೆ ಹಾಕಬಾರ್ದು, ಮೇಲೆ ಹಾಕ್ಬೋದು. ಮುಂಚೆ ಹಾಕಿದ್ರೆ ಬರೋದೇ ಇಲ್ಲ ಅದು. ಅಂದ್ರೆ ಇದು ದೋಸೆ ಹಾಕೋಕ್ಕೂ ಮುಂಚೆ ತವಾಗ ಹಾಕಬಾರ್ದು, ಹಾಕಿದ್ರೆ ಬರೋದೇ ಇಲ್ಲ. ಇದನ್ನ ಮುಚ್ಚೋಣ, ಬೇಗ ಬೇಯುತ್ತೆ ಇದು. ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಉರಿ ಇದಕ್ಕೆ ತುಂಬಾ ಜಾಸ್ತಿ ಇರಬಾರ್ದು, ಸೀದೋಗ್ಬಿಡುತ್ತೆ. ಮೀಡಿಯಂ ಉರಿ ಇರಬೇಕು. ಜಾಸ್ತಿ ಆದರೆ ಅದನ್ನ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಅದು ತುಂಬಾ ಬೇಗ ಬೇಗ ಬೇಯುತ್ತೆ. ಮನೇಲಿ ಪೆಟ್ಸ್ ಎಲ್ಲ ಸಾಕಿದ್ದೀರಾ? ಇಲ್ಲಪ್ಪ. ಓಕೆ, ಮತ್ತೆ ಸೀದೋಗ್ಬಿಟ್ಟಂತ ಸುಮ್ಮನೆ ಮಾತಾಡಬೇಡಿ. ಇದು ಬೆಂದಿದೆ, ಬೇಗ ಬೇಯುತ್ತೆ ಅಂತ ಹೇಳಿದ್ನಲ್ಲ, ಇದು ಬೆಂದಿದೆ ನೋಡೋಣ. ಏನೋ ಮಾಡಿ ನನ್ನ ಮತ್ತೆ ಮಾತಾಡು ಅಂತ ಹೇಳ್ಬಾರ್ದು ಅಷ್ಟೇ. ನಾನು ಸುಮ್ಮನೆ ನಿಂತಿರ್ತೀನಿ ಅಂತ. ನೋಡಿ ಸೀದೋಗ್ಬಿಡುತ್ತೆ, ಅದಕ್ಕೆ ಭಯ. ಇದನ್ನ ನಾನು ರೊಟ್ಟಿ ಎಲ್ಲ ಮಾಡಿ ಟ್ರೈ ಮಾಡಿದೆ, ರೊಟ್ಟಿ ಬರಲಿಲ್ಲ. ರೊಟ್ಟಿ ತುಂಬ ಗಟ್ಟಿ ಆಯಿತು. ಮಾತಾಡಿ ಪರವಾಗಿಲ್ಲ, ಇವಾಗ ಮಡ್ಸಕ್ಕಾಯ್ತು. ಬೇಡ ಬೇಡ, ಇವಾಗ ಬೇಡ ಬಿಡಿ. ಫಸ್ಟ್ ಟೈಮ್ ಮಾತ್ರ ಮುಚ್ಚಬೇಕು, ಅದು ಹತ್ರ ಕ್ರಾಕ್ ಬರುತ್ತಲ್ಲ, ಫ್ರೈ ಆಗ್ಬಿಟ್ಟು. ಮಾತಾಡಿಯಪ್ಪ, ನೀವೇ ಹೇಳಿದ್ರಿ. ಅಯ್ಯೋ ಮಾತಾಡಿದ್ರು ಕಷ್ಟ, ಮಾತಾಡದೇ ಇದ್ರು ಕಷ್ಟ. ಹೆಂಗ್ರಿ ಇರಬೇಕು ನಿಮ್ಮ ಹತ್ರ? ನನ್ಗೇನು ತಟ್ಟೆ ಕಾಣ್ತಾ ಇದೆ? ತಟ್ಟೆ ಕಾಣಿಸ್ತಾ ಇದೆಯಾ? ಇದು ನೋಡಿ, ಟ್ರಾನ್ಸ್ಪರೆಂಟ್ ದೋಸೆನಾ ಇದು? ಸೂಪರ್. ನೋಡಿ ಇದು ಇದು ಇವಾಗ ಅದು ನಾನು ಹಾಕಿದ್ದು ನಂತರ ಗುಂಡ್ಗುಂಡಿಗೆ ಚೆನ್ನಾಗಿದೆ ಇದು ಅಲ್ವಾ? ನಾನು ಯಾರು ಹಾಕಿದ್ದು? ಅದಕ್ಕೆ ಚೆನ್ನಾಗಿರ್ಲಿ ಹಾಕಿದ್ದೀರಾ? ಖಂಡಿತ. ಇದು ಸ್ವಲ್ಪ ದಪ್ಪ ಹಾಕಿದ್ದೀರಾ, ಅದಕ್ಕೆ ಕಾಣಿಸಲ್ಲ. ತೆಗಿಲ್ಲ ಅಂತೇಳಿ ತಗೊಳ್ಳಿ. ಓಕೆ, ನೀವು ದೋಸೆ ಹಿಂಗೆ ಮಾಡ್ತಾ ಇರಿ. ಓಕೆ, ಅಷ್ಟಲ್ಲಿ ನಿಮ್ಮ ಸೊಸೆ ಇವಾಗ ತಾನೇ ಮಾತಾಡೋದು ನಿಮ್ಮ ಸೊಸೆ ಬಗ್ಗೆ. ನಾನು ತಾನೇ ಮಾತಾಡ್ತಿರೋದು, ಎಲ್ಲೆಲ್ಲೋ ನೋಡಿದ್ರೆ ಓಕೆ ನಾನೇ ನೋಡಬೇಕು. ಸೊ ನಿಮ್ಮ ಸೊಸೆ ಏನು ಹೇಳಿದಾರೆ ನೋಡೋಣ. ನೋಡಿ, ನನ್ನ ಹೆಸರು ಸಿಂಚನಾ ಅಂತ. ನಾನು ಪ್ರೇಮಾದೇವಿ ಅವ್ರ ಸೊಸೆ. ಅವ್ರು ತುಂಬ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಓಟ್ಸ್ ಅಂದರೆ ತುಂಬ ಇಷ್ಟ. ಸೊ ಎವ್ರಿಥಿಂಗ್ ಎಲ್ಲ ಬರೀ ಓಟ್ಸಿಂದ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಓಟ್ಸ್ ಇಡ್ಲಿ, ಓಟ್ಸ್ ದೋಸೆ ಮತ್ತು ಓಟ್ಸ್ ಉಪ್ಪಿಟ್ಟು ಎಲ್ಲನೂ. ಮತ್ತು ಟಿ ವಿ ಪ್ರೋಗ್ರಾಮ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ, ಮತ್ತು ಅಡುಗೆನಲ್ಲೂ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇವತ್ತು ಸುವರ್ಣ ಪ್ಲಸ್ ಅವ್ರು ನಮ್ಮ ಮನೆಗೆ ಬಂದು ಅವ್ರು ಮಾಡೋ ಅಡುಗೆನ ಶೂಟ್ ಮಾಡ್ತಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ. ನಾನು ಪ್ರೇಮಾದೇವಿ ಅವ್ರ ತಮ್ಮನ ಹೆಂಡತಿ. ನನಗೆ ನಮ್ಮ ಅಕ್ಕ ಮಾಡೋ ಎಲ್ಲ ಅಡುಗೆನೂ ಇಷ್ಟ. ಪ್ರೇಮಕ್ಕ ನಾನು ಅದಕ್ಕೆ ನಾದ್ನಿ ಆದ್ರೂ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ದೀವಿ. ಯಾವಾಗ್ಲೂ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿರ್ತೀವಿ. ಇವತ್ತು ಸುವರ್ಣ ಚಾನಲ್ ಅವರು ನಮ್ಮ ಪ್ರೇಮಕ್ಕ ಅವ್ರ ಮನೆಗೆ ಬಂದು ಈ ಒಂದು ಕುಕಿಂಗ್ ಶೋನ ಶೂಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ರೆಡಿನಾ? ರೆಡಿಯಪ್ಪ. ಸೌಮ್ಯ, ಓಟ್ಸ್ ದೋಸೆ ಮತ್ತು ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧವೇ? ನೀವಿಗೆ ಡಯಟ್ ಸ್ಲಿಮ್ ಆಗಲಿಕ್ಕೆ ತಗೊಳ್ಳಿ. ಓಕೆ, ಟೇಸ್ಟ್ ಮಾಡಿ. ದೋಸೆ, ಹೀರೆಕಾಯಿ ಚಟ್ನಿ ಟೇಸ್ಟ್ ಮಾಡಲ್ಲ? ಮಾಡಿ. ಖಾರ ಜಾಸ್ತಿ ಆಯ್ತಾ? ಖಾರ ಸ್ವಲ್ಪ ಜಾಸ್ತಿ ಆಯ್ತು. ತುಂಬಾ ಚೆನ್ನಾಗಿದೆ. ಕಡಲೆಕಾಯಿ ಬೀಜ ಚೆನ್ನಾಗಿ ಸಿಗ್ತದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಾಗ ನಿಮ್ಮ ಮನೆಯವ್ರನ್ನ ಕರ್ಬೇಡೋಣ? ಆಯ್ತು, ಕರೀರಿ. ನೀವೇ ಬಾಯಿ ತುಂಬಾ ಕರೀರಿ. ಬನ್ನಿಯಪ್ಪ ಎಲ್ಲರೂ. ಸಿಂಚನಾ. ಓಕೆ, ಎಲ್ಲರೂ ಬಂದಿದ್ದೀರಾ? ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ಎಲ್ಲರೂ ರೆಡಿನಾ ಟೇಸ್ಟ್ ಮಾಡಕ್ಕೆ? ಖಂಡಿತ. ಎಲ್ಲ ರೆಡಿನಾ? ರೆಡಿನಾ? ಖಂಡಿತವಾಗ್ಲು ರೆಡಿನಾ? ಹಾಗಾದ್ರೆ ಒಂದು ನಿಮಿಷ. ಓಕೆ, ಬರ್ತೀನಿ. ಓಕೆ, ಸ್ಟಾರ್ಟ್.
ತಿಂದಾಯ್ತಪ್ಪ ನಾವು ಟೇಸ್ಟ್ ಮಾಡಿ. ಚೂರು ಮೆಣಸಿನ್ಕಾಯಿ ಜಾಸ್ತಿ ಆಗಿರ್ಬೋದು, ಹಾಕ್ಬಿಟ್ಟು ಮೆಣಸಿನ್ಕಾಯಿ ಜಾಸ್ತಿ ಆಗಿರ್ಬೋದು. ವಾವ್, ಸೂಪರ್ ಆಗಿದೆ. ಯಾರ್ಯಾರು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದಾರೋ ಅವರೆಲ್ಲರೂ ಈ ಓಟ್ಸ್ ದೋಸೆನ ಟ್ರೈ ಮಾಡ್ಬೋದು. ಆ್ಯಡ್ ಕೊಡ್ತಾ ಇದ್ದಾರೆ ನೋಡಿ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಓಟ್ಸ್ ದೋಸೆಗೆ. ಯಾರ್ಯಾರು ಸಣ್ಣ ಆಗಬೇಕು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರು ದೋಸೆ ಮಾಡ್ಕೊಡ್ತಾರೆ, ಸಣ್ಣ ಆಗ್ತೀರಾ. ನಾವಿಲ್ಲಪ್ಪ ಸಣ್ಣ ಇದ್ದೀವಿ, ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ತಿಂತೀವಿ ದೋಸೆನ. ಎಣ್ಣೆ ಹಾಕೊಂಡು ತಿಂತಾರದ್ ನೋಡ್ರಿ ಇವರು ದೋಸೆನ. ಇಲ್ಲಪ್ಪ, ನಾವ್ ಆ ಎಣ್ಣೆ ಎಲ್ಲ ಹಾಕೊಂಡು ತಿನ್ನಲ್ಲ, ನೀವೇನೋ ತಿನ್ನಿಪ್ಪ. ಇಲ್ಲಪ್ಪ, ಅಂದ್ರೆ ದೋಸೆ ಚಟ್ನಿ ತುಂಬಾ ಚೆನ್ನಾಗಿದ್ಯಾ? ಪ್ರೇಮಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಪ್ರೇಮ ದೇವಿ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಕಲಾವತಿ. ತುಂಬಾ ಚೆನ್ನಾಗಿದೆ. ದಟ್ಸ್ ಆಲ್. ಸೂಪರ್ ಆಗಿದೆ ದೋಸೆ ಮಾತ್ರ. ದೋಸೆ ಚಟ್ನಿ ಅಷ್ಟಕ್ಕಷ್ಟೇ. ದೋಸೆ ಬಂದ್ರೆ ಸೂಪರ್ ಆಗಿದೆ, ಚಟ್ನಿ ಅಷ್ಟಕ್ಕಷ್ಟೇ. ದೋಸೆ ತುಂಬ ಚೆನ್ನಾಗಿದೆ. ಇದನ್ನ ನಾವು ದಿಢೀರ್ ದೋಸೆ ಅಂತ ಹೇಳ್ಬೋದು. ನಾವು ಅಕ್ಕಿ ಎಲ್ಲ ನೆನೆಸಿ, ಉದ್ದಿನಬೇಳೆ ನೆನೆಸಿ ಮಾಡಿ ಅದು ಪರ್ಮನೆಂಟ್ ಆಗಿ ದೋಸೆ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇದು ದಿಢೀರ್ ದೋಸೆ, ಯಾರ ಗೆಸ್ಟ್ ಬಂದರೂ ಕೂಡ ನಾವು ವಿತಿನ್ ಅನ್ ಅವರ್ ನಾವು ದೋಸೆ ಚಟ್ನಿನ. ನೀವು ದಿಢೀರ್ ದೋಸೆ ಅಂದ್ಬಿಟ್ರಿ 1 hour, ಎಷ್ಟು ಲಾಂಗ್ ಪ್ರೋಸೆಸ್. ದಿಢೀರ್ ದೋಸೆ ಅಂದ್ರೆ 5 ನಿಮಿಷ, 3 ನಿಮಿಷ, 2 ನಿಮಿಷ, ಅದನ್ನ ದಿಢೀರ್ ದೋಸೆ ಅಂತಾರೆ. ಕೂತಿರೋಷ್ಟರಲ್ಲಿ ನಾವು ದೋಸೆ ಪ್ರಿಪೇರ್ ಮಾಡ್ಬೋದು. ಅದು ಬೇರೆ ಬೇರೆ ಐಟಮು ಮಾಡ್ಬೋದು. ಅದು ಹೆಂಗ್ ದಿಢೀರ್ ದೋಸೆ ಅಂತೀರಾ? ಯಾಕೆಂದ್ರೆ ಡಯಟ್ ದೋಸೆ ಅಲ್ವಾ, ಗೆಸ್ಟ್ಗಳಿಗೂ ಡಯಟ್ ದೋಸೆ ಕೊಟ್ರೆ ಒಳ್ಳೇದು. ಏನೋ ಹೇಳಿ ಸಂಭಾಳಿಸ್ಬಿಡ್ತಾರೆ. ಓಕೆ, ಸೊಸೆಗೆ ಹೋಗೋಣ ಬನ್ನಿ. ಸೊಸೆ ಅವರೇ ಹೇಳಿ, ಹೇಗಿದೆ? ಚೆನ್ನಾಗಿದೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಐ ಆಮ್ ಈಟಿಂಗ್. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾಡಿಕೊಟ್ರಿ. ದೋಸೆ ಮಾತ್ರ ಅದ್ಭುತ, ಚಟ್ನಿ ಅಂತೂ ಅತ್ಯದ್ಭುತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಸುವರ್ಣ ಪ್ಲಸ್ ಚಾನೆಲ್ಗೂ ಮತ್ತು ನಿಮಗೂ ಇಲ್ಲ ಬಂದಿರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಸೊ ಕೊನೆಯ ಹಂತದಲ್ಲಿ ನಿಮಗೆಲ್ರಿಗೂ ಮನೆ ಮದ್ದು. ವೀಕ್ಷಕರೇ, ಚಳಿಗಾಲ ಅಲ್ವಾ ಇದು. ಸೊ ಚಳಿಗಾಲಕ್ಕೆ ತಕ್ಕಂಗೆ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ನಾರ್ಮಲಿ ವಯಸ್ಸಾದವ್ರಿಗೂ ಅಂತ ಹೇಳೋಕ್ಕಾಗಲ್ಲ, ಇವಾಗ ಎಲ್ಲ ಏಜ್ ಅವ್ರಿಗೂ ಹಲ್ಲು ನೋವು ಬಂದೇ ಬರುತ್ತೆ ಅಲ್ವಾ. ಸೊ ಹಲ್ಲು ನೋವಿಗೆ ಫ್ರೆಶ್ ಪುದೀನ ಲೀವ್ಸ್ನ ಜಗ್ದು ನುಂಗೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಸ್ಪೆಷಲಿ ಈ ಸೀಸನ್ಗೆ ಒಳ್ಳೆ ಟಿಪ್ ಇದು. ಸೊ ದಯವಿಟ್ಟು ಟ್ರೈ ಮಾಡಿ. ನಾಳೆ ಯಾರ ಮನೆ ಅಂತ ನೋಡ್ತಾ ಇದ್ದೀನಿ, ಅದು ನಿಮ್ಮ ಮನೆಯೂ ಆಗಿರ್ಬೋದಲ್ವಾ. ಸೊ ಇಮಿಡಿಯೇಟ್ ಆಗಿ ನಿಮ್ಮ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ, ಅಥವಾ aduge@suvarna.tv ಕೂಡ ಕಳಿಸ್ಬೋದು. Till then, see you, tata, bye-bye. ಓಟ್ಸ್ ದೋಸೆ. ಓಟ್ಸ್ 1 ಕಪ್, ಚಿರೋಟಿ ರವೆ 1 ಕಪ್, ಉಪ್ಪು ರುಚಿಗೆ. ಮಾಡುವ ವಿಧಾನ: ಈ ಎಲ್ಲ ಪದಾರ್ಥಗಳನ್ನು ನೀರಿನಲ್ಲಿ 1 ಗಂಟೆಯ ಕಾಲ ನೆನೆಸಿ, ನಂತರ ಮಿಕ್ಸಿ ಅಥವಾ ಬ್ಲೆಂಡರ್ನಲ್ಲಿ 1 ರೌಂಡ್ ತಿರುಗಿಸಿ. ನಂತರ ದೋಸೆ ಹೆಂಚಿನ ಮೇಲೆ ಮಾಮೂಲಿ ದೋಸೆ ತರಹ ಹಾಕಿ. ಹೀರೆಕಾಯಿ ಚಟ್ನಿ: ಹೀರೆಕಾಯಿ 2 ಮೀಡಿಯಂ, ಈರುಳ್ಳಿ 1, ಬೆಳ್ಳುಳ್ಳಿ 3 ಎಸಳು, ಟೊಮೆಟೊ 1, ಜೀರಿಗೆ 1 ಟೀ ಸ್ಪೂನ್, ಕಡಲೆಕಾಯಿ ಬೀಜ 1 ಹಿಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ 5 ಅಥವಾ 6, ಸಾಸಿವೆ, ಕರಿಬೇವು ಒಗ್ಗರಣೆಗೆ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾದ ಮೇಲೆ ತರಿತರಿಯಾಗಿ ರುಬ್ಬಿಕೊಳ್ಳುವುದು. ನಂತರ ಸಾಸಿವೆ ಕರಿಬೇವು ಒಗ್ಗರಣೆ ಮಾಡುವುದು. ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ.